ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಭೀಮವಾದ ನ್ಯೂಸ್. ಪುರಸಭೆಯ ಬೇಜವಾಬ್ದಾರಿತನ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜೇವರ್ಗಿ ತಾಲೂಕಿನ ವಾರ್ಡ್ ನಂಬರ್ 1ರ ಧರ್ಮಸಿಂಗ್ ಬಡಾವಣೆಯ ಜನರು ಈಗ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಪುರಸಭೆ ವತಿಯಿಂದ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡಿದ ಪೈಪ್ಲೈನ್ ಕೆಲಸ ಕೇವಲ 1.5 ತಿಂಗಳಲ್ಲೇ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಹೌದು, ಕಾಮಗಾರಿ ಮುಗಿದು ಇನ್ನು 2 ತಿಂಗಳು ಕೂಡ ಕಳೆದಿಲ್ಲ. ಆಗಲೇ ಇಲ್ಲಿನ ಪೈಪ್ಲೈನ್ಗಳು ಡ್ಯಾಮೇಜ್ ಆಗಿವೆ, ನಳಗಳು ಕೆಟ್ಟು ಹೋಗಿವೆ. ನಲ್ಲಿಯನ್ನು ಆನ್ ಮಾಡಿದ್ರೂ ಬಂದ್ ಮಾಡಿದ್ರೂ ನೀರು ಮಾತ್ರ ನಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ನಲ್ಲಿಗಳಲ್ಲಿ ನೀರು ಎಷ್ಟು ನಿಧಾನವಾಗಿ ಬರುತ್ತಿದೆ ಎಂದರೆ ಕೇವಲ 1 ಬಿಂದಿಗೆ ನೀರು ತುಂಬಲು ಬಡಾವಣೆಯ ಮಹಿಳೆಯರು ಬರೋಬ್ಬರಿ ಅರ್ಧ ಗಂಟೆಯವರೆಗೆ ಕಾಯಬೇಕಾದ ದುಸ್ಥಿತಿ ಬಂದೊದಗಿದೆ. ಕಳೆದ 1 ತಿಂಗಳಿಂದ ಈ ಬಗ್ಗೆ ಪುರಸಭೆಗೆ ದೂರು ನೀಡುತ್ತಿದ್ದರೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಜನರ ಸಮಸ್ಯೆಗೆ ಕ್ಯಾರೆ ಎನ್ನುತ್ತಿಲ್ಲ. ಪುರಸಭೆಯ ಈ ಕಾಟಾಚಾರದ ಕೆಲಸದ ವಿರುದ್ಧ ಸಾರ್ವಜನಿಕರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕು ಅಧ್ಯಕ್ಷರಾದ ರವಿ ಕುಮಾರ್ ಎಂ ಬೀರನಹಳ್ಳಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಪರವಾಗಿ ಆಕ್ರೋಶ ಮತ್ತು ಸತ್ಯವನ್ನು ಬಿಚ್ಚಿಡುವ ಧ್ವನಿಯಲ್ಲಿ, ನಾವು ಕಳೆದ 2 ವರ್ಷಗಳಿಂದ ಪುರಸಭೆಗೆ ನಿರಂತರವಾಗಿ ಅಲೆದಾಡಿ ಮನವಿ ಸಲ್ಲಿಸಿದ ನಂತರ ಈ ಪೈಪ್ಲೈನ್ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಇವರು ಮಾಡಿರುವ ಕೆಲಸದಲ್ಲಿ ಯಾವುದೇ ಗುಣಮಟ್ಟವಿಲ್ಲ. ಕೇವಲ ಕಮಿಷನ್ ದಂಧೆಗಾಗಿ ಕಾಟಾಚಾರಕ್ಕೆ ಪೈಪ್ಲೈನ್ ಮಾಡಿದ್ದಾರೆ. ನೀರು ಸರಿಯಾಗಿ ಬರುತ್ತಿಲ್ಲ, ನಲ್ಲಿಗಳು ಬಂದ್ ಆಗುತ್ತಿಲ್ಲ. ಪುರಸಭೆಯವರು ಸಾರ್ವಜನಿಕರ ಹಣವನ್ನು ಈ ರೀತಿ ಪೋಲು ಮಾಡುತ್ತಿರುವುದು ಖಂಡನೀಯ. ಜನರ ತೆರಿಗೆ ಹಣದಲ್ಲಿ ಇಂತಹ ಕಳಪೆ ಕಾಮಗಾರಿ ನಡೆಸಿ ಸಾರ್ವಜನಿಕರನ್ನು ಸಂಕಷ್ಟಕ್ಕೆ ತಳ್ಳಿರುವ ಪುರಸಭೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾರಾ? ತಕ್ಷಣವೇ ಬಡಾವಣೆಗೆ ಭೇಟಿ ನೀಡಿ ಗುಣಮಟ್ಟದ ಪೈಪ್ಲೈನ್ ದುರಸ್ತಿ ಕಾರ್ಯ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮೆರಾಮನ್ ಜೊತೆ ಭೀಮವಾದ ನ್ಯೂಸ್, ಜೇವರ್ಗಿ.